2014 ಅಲ್ಲಿವರೆಗೆ ಅದು ನಾನು बहुत हुई महंगाई की भार अगली बार मोदी सरकार ಅಂತ ಹೇಳ್ಕೊಂಡು ಪ್ರಚಾರ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಇನ್ನು ಸಿನಿಮಾ ನಟಿಯರಾಗಿರ್ಬೋದು, ಅನುಪಮ್ ಖೇರ್ ಅವರಾಗಿರ್ಬೋದು, ಎಷ್ಟು ಪ್ರಚಾರ ಮಾಡಿದ್ದಾರೆ. ಇವತ್ತು ಎಲ್ಲಿದ್ದಾರೆ ಅವರೆಲ್ಲರೂ? 100 ದಾಟಿದೆ, ಇವತ್ತು 110 112 ತನಕ ಹೋಗ್ತಾ ಇದೆ. ಇವ್ರು ಯಾರೂ ಮಾತಾಡ್ತಾಯಿಲ್ಲ. ಅದು ಹೊಡೆದು ಯಾರು ಬಿಡುತ್ತೆ ನಮಗೆ. ಅದಕ್ಕೆ ಈ 47 ದೇಶಗಳ ಜೋಡಿ ವ್ಯಾಪಾರ ಮಾಡೋಕ್ಕಿಂತಲೂ ನಮ್ಮ ದೇಶ ಹಿತಾಸಕ್ತಿ ನೆಹರು ಅವ್ರು ಮಾಡಿದ್ರು. ಅದಕ್ಕೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಮಾಡಿದ್ರು. ಅಲಿಪ್ತ ಸಂಘಟನೆ, ನಮಗೆ ನೀವು ಅಮೇರಿಕನ್ ಬೇಡ, ರಷ್ಯಾನ ಬೇಡಪ್ಪ, ನಾವು ಸ್ವಂತ ಮಾಡ್ಕೊಳ್ತೀವಿ ಅಂತೇಳಿ ಅಂಥ ದಿಟ್ಟಿನಲ್ಲಿ ಇವತ್ತು ಯಾಕೆ ತೆಗೆದುಕೊಳ್ಳಿಕ್ಕೆ ಆಗ್ತಾಯಿಲ್ಲ ನಮ್ಮ ಮೋದಿಯವ್ರಿಗೆ? ಯಾಕಂದರೆ ನಮಗೆ ಹೊಡೆದು ಬೀಳ್ತಾ ಇದೆ, ಜನಸಾಮಾನ್ಯ ಹೊಡೆದು ಬೀಳ್ತಾ ಇದೆ. ಮೋದಿಯವ್ರಿಗೆ ಎಷ್ಟು ಹೊಡೆದು ಬೀಳ್ತದೋ ಇಲ್ಲ ಗೊತ್ತಿಲ್ಲ, ಅಥವಾ ಬಿ ಜೆ ಪಿ ಅವ್ರಿಗೆ ಎಷ್ಟು ಹೊಡೆದು ಬೀಳ್ತದೋ ಗೊತ್ತಿಲ್ಲ. ಇದೆಲ್ಲರಿಗೂ ಬೀಳುವಂಥದ್ದಲ್ಲ ರೀ. ಈಗಾಗಲೇ ಮಾರ್ಕೆಟ್ ತುಟ್ಟಿ ಆಗ್ಯದ. ಈ ದಿಶೆಯಲ್ಲಿ ಅಮೇರಿಕೆ ಮುಂದೆ ಅನಗತ್ಯವಾಗಿ ನಾವು ಎಷ್ಟು ಏನಪ್ಪ ಅಂದ್ರೆ ಅದು ಏನಂತೀವಿ ಅದಕ್ಕೆ, ಅದನ್ನು ಹೇಳಿದ್ದು ಅವರು. ಅಬುಲ್ ಗಾಂಧಿ ಶರಣಾಗತರಾಗಿದ್ದಾರೆ ಇವರು ಅಂತೇಳಿ. ಅದು ಇವತ್ತು ನಿಜ ಆಗ್ತಾಯಿದೆ. ಆದರೆ ಅದು ಹೊಡೆದು ಯಾರಿಗೆ ಬೀಳ್ತಾ ಇದೆ? ಜನಸಾಮಾನ್ಯ ಮೇಲೆ ಬೀಳ್ತಾ ಇದೆ. ಮಾರ್ಕೆಟ್ ಹೈಕ್ ಆಗಿದೆ, ಉದ್ಯೋಗಗಳಿಲ್ಲ, ನಿರುದ್ಯೋಗ ಸಮಸ್ಯೆ ಸಾಕಷ್ಟದ. ಹೀಗಾಗಿ ಅರ್ಥವ್ಯವಸ್ಥೆ ನಮ್ಮದು ಇನ್ನೂ ದಿನಕ್ಕೆ ಭಾಳ ಕಷ್ಟ ಆಗಲಿಕ್ಕತ್ತದ ರೀ. ಇವತ್ತು 97 ರೂಪಾಯಿ ಅದ $1, ಅದು 100 ದಾಡ್ತದೆ ರೀ. ಹಿಂಗೆ ಇನ್ನಷ್ಟು ಏರಿಸ್ತಾರೆ. ಮತ್ತು ಗ್ಯಾರಂಟಿ ಕೊಡ್ತಾಯಿಲ್ಲ. ಆದ ಬಿಡಪ್ಪ, 7,500 ರೂಪಾಯಿ ಏರಿಸಿದ್ವಿ ನಾವು ಪರ್ ಲೀಟರು, ಇನ್ನೂ ಹೆಚ್ಚು ಮಾಡ್ತೀವಿ ಅಂತಿಲ್ಲ, ಇನ್ನೂ ಹೆಚ್ಚು ಮಾಡೋ ಲೆಕ್ಕದಲ್ಲಿದ್ದಾರೆ. ಅಂದರೆ ಇಡೀ ದೇಶದ ಅರ್ಥವ್ಯವಸ್ಥೆ ಇವತ್ತು ಪೂರ್ತಿಯಾಗಿ ಮಗ್ಗ ಮಲಗಿದಾಗ ನಮ್ಮ ಮೋದಿಯವರು ಏಕೆ ಅಮೇರಿಕ ಜೊತೆಗೆ ಅಷ್ಟೊಂದು ನಮ್ಮನ್ನು ಕುಬ್ಜು ಮಾಡ್ಕೊಂಡು ಹೋಗುವಂಥದ್ದು, ಅವ್ರು ಹೇಳಿದಂಗೆ ಕೇಳುವಂಥ ಸ್ಥಿತಿಗೆ ಯಾಕೆ ಬಂದಿದ್ದೀವಿ ಅನ್ನೋದು ಇವತ್ತು ಮೋದಿಯವರು ಉತ್ತರಿಸಬೇಕಾಗ್ಯದ. ಯಾಕಂದರೆ ಒಪ್ಪಂದದ ರಷ್ಯಾ ಮತ್ತು ಇರಾನ್, ನಾವು ನಿಮಗೆ ಎಣ್ಣೆ ಮಾರ್ತೀವಿ, ಗ್ಯಾಸ್ ಮಾರ್ತೀವಿ ರಷ್ಯಾದಿದ್ದಾಗ ಅಮೇರಿಕೆಗೆ ಇಷ್ಟೊಂದು ಒಗ್ಗಿ ಹೋಗುವುದೇಕೆ, ಡೊಗ್ಗಿ ಹೋಗುವುದೇಕೆ, ಬಗ್ಗಿ ಹೋಗುವುದೇಕೆ ಅನ್ನೋದು ಇವತ್ತು ನಮ್ಮ ಮೋದಿಯವರು ಉತ್ತರಿಸಬೇಕಾಗಿದೆ ಅಂತ ಹೇಳ್ತಾ, ಏನೇ ಇರಲಿ ಮತ್ತೊಮ್ಮೆ ಇದು ಸ್ಟಾರ್ಟ್ ಆಗಿದೆ. ಇನ್ನೂ ಮಾರ್ಕೆಟ್ ತುಟ್ಟಿ ಆಗುವ ಎಲ್ಲ ಸಾಧ್ಯತೆ, ಹೆಚ್ಚಾಗಿ ಜನ ತ್ರಾಹಿತ್ರಾಯ ಮಟ್ಟಕ್ಕೆ ಬಂದು ಮುಡ್ತಾ ಇದೆ ಅನ್ನೋದು. ಮತ್ತು ಆಲ್ರೆಡಿ ಈಗಾಗಲೇ ನಿಧಾನಕ್ಕೆ ದೇಶ ತುಂಬ ಸ್ಟ್ರೈಕ್ಗಳು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವನ್ನು ನೋಡಿದಾಗ ಮುಂದಿನ ದಿನಗಳು ಮಾತ್ರ ಭಾಳ ಕಷ್ಟ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು.